ವೀಕ್ಷಕರೇ, ಕ್ವಿಕ್ ಆಗಿ ಎಲೆಕ್ಷನ್ ಯಾರಿಗೂ ಬೇಡ, ಯಾಕೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಜಿಬಿ ಎಲೆಕ್ಷನ್ ನಡೆಸಲು ಪಕ್ಷಾತೀತವಾಗಿ ಯಾರು ಕೂಡ ಒಪ್ತಾ ಇಲ್ಲ. ಶಾಸಕರು ಕಾಂಗ್ರೆಸ್ ಅಲ್ಲಿ, ಬಿಜೆಪಿ ಅಲ್ಲಿ, ಜೆಡಿಎಸ್ ಯಾರು ಕೂಡ ಒಪ್ತಾ ಇಲ್ಲ. ವಾರ್ಡ್ಗಳಿಂದ ಬರುವ ಆರ್ಥಿಕ ಮೂಲ ತಪ್ಪಿ ಹೋಗುವ ಆತಂಕ, ತನು ಮನ ಧನ ಅಂತ, ಧನ ಅಂದ್ರೆ ಹಣ ಸ್ವಲ್ಪ ಜಾಸ್ತಿ ಆಗಿದೆ. ವಾರ್ಡ್ಗಳ ಮೇಲೆ ಶಾಸಕರು ಹಿಡಿತ ತಪ್ಪುವಂತ ಆತಂಕ. ಅವ್ರ ಮೇಲೆ ಬಂದರೆ ಶಾಸಕರದ್ದು ಹೋಗ್ಬಿಡುತ್ತೆ, ಆಮೇಲೆ ಕಾರ್ಪೊರೇಟರ್ಗಳೇ ಹಿಂಗಾಗ್ಬಿಡ್ತಾರೆ. ಕಾಮಗಾರಿಗಳಿಂದ ಬರುವಂಥ ಕಮಿಷನ್ ಕೈ ತಪ್ಪುವ ಭಯ. ಬೆಂಗಳೂರು ಗೊತ್ತಿರುವಂಥ ವಿಚಾರ, ಅದು ಬೇರೆ 5 ಆಗ್ಬಿಟ್ಟಿದೆ. GBA ಚುನಾವಣೆ ನಡೆದ್ರೆ ಕಾರ್ಪೊರೇಟರ್ ಬಳಿ ಜನ ಹೋಗ್ತಾರೆ, ಶಾಸಕರ ಬಳಿ ಬರಲ್ಲ. ಇವರು ಕೇವಲ ಭೂಮಿ ಪೂಜೆ, ನಳ್ಳಿ ಮತ್ತೊಂದು ಅದರಲ್ಲೇ ಕೂಡ ಕಾಲಹರಣ ಮಾಡಬೇಕಾಗುತ್ತೆ. ಶಾಸಕರಿಗೆ ಸಿಗುವ ಗೌರವ, ಜನಸಂಪರ್ಕ ಕಡಿಮೆ ಆಗಲಿದೆ. ಕಾರ್ಪೊರೇಟರ್ ಅವ್ರ ಹತ್ರನೇ ಹೋಗ್ತಾರೆ ಜನ, ಶಾಸಕರ ಹತ್ರ ಬರಲ್ಲ. ಆ ಗೌರವ ಎಲ್ಲೋ ಕಡಿಮೆ ಆಗೋದು ಭಯ. ತಮ್ಮದೇ ಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿ ಬೆಳೆಯಬಹುದು ಅನ್ನುವಂಥ ಭೀತಿ. ಚುನಾವಣೆ ನಡೆದ್ರೆ ಶಾಸಕರಿಗಿಂತ ಮೇಯರ್ಗೆ ಹೆಚ್ಚು ಗೌರವ ಜಾಸ್ತಿ, ಈ ಕೂಡ ಭಯ ಇದೆ. ಶಾಸಕರು ಕೇವಲ ಉದ್ಘಾಟನೆ, ಶಂಕುಸ್ಥಾಪನೆಗೆ ಮಾತ್ರ ಸೀಮಿತ ಆಗ್ತಾರೆ. ಇದ್ರ ಬಗ್ಗೆ ನನ್ನ ಕಲೀಗ್ ಹನುಮಂತು ಮಾತನಾಡ್ತಾ ಇದ್ರು. ಹನುಮಂತ ಹತ್ರನೇ ಹೋಗ್ತೀನಿ ಸರಿಯಾಗಿ. ಏನು ಕತೆ ಹನುಮಂತು, ಇದು ಯಾಕೆ ಯಾರು ಕೂಡ ಒಪ್ಪಿಗೆ ಕೊಡ್ತಾ ಇಲ್ಲ? ಪಕ್ಷಾತೀತವಾಗಿ ಯಾರು ಕೂಡ ಒಪ್ಪಿಗೆ ಪಡ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಏನು ಕತೆ, ಕಮಿಷನ್ ಎಲ್ಲ ಆಚೆಗೆ ಹೋಗುತ್ತೆ ಅನ್ನೋ ಭಯನ ಜನ ಮಾತಾಡ್ಕೊಳ್ತಿದ್ದಾರೆ. ನಮ್ಮ ಗೋವಿಂದಣ್ಣ ಬೆಂಗಳೂರು ಏರ್ಪೋರ್ಟಿಗೆ ಇಳಿದ್ಬಿಟ್ಟು ಬೆಂಗಳೂರಿನ ದಾರಿಗಳಲ್ಲೆಲ್ಲ ಟ್ರಾಫಿಕ್ನಲ್ಲಿ ಸಿಗಾಕೊಂಡು ಗುಂಡಿಲ್ ಬಿದ್ದು ಎದ್ದು ಎಲ್ಲಾ ಮಾಜಿ ಪಾಲಿಕೆ ಸದಸ್ಯರ ಹತ್ರ ಕೇಳ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅವರೆಲ್ಲ ಹೇಳೋದಿಷ್ಟೇ, ಶಾಸಕರಾದವರಿಗೆ ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಪಕ್ಷದ ಶಾಸಕರು ಇರಲಿ, ಅವರಿಗೆ GBA ಚುನಾವಣೆ ನಡೆಸಲಿಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಈಗ ಏನಾರ ಎಲೆಕ್ಷನ್ ನಡೆಯೋವರೆಗೂ ಕೂಡ ಪಾಲಿಕೆ ಸದಸ್ಯರು ಯಾರೆಲ್ಲ ಕಾರ್ಪೊರೇಟರ್ ಆಗ್ಬೇಕು ಅನ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ MLA ಗಳ ಮಾತು ಕೇಳಬೇಕು. ಒಂದೇ ಮೇಲೆ ಎಲೆಕ್ಷನ್ ಆಗ್ಬಿಟ್ರೆ ಅಂತ ಹೇಳಿದ್ರೆ ಕಾರ್ಪೊರೇಟರ್ಗಳ ಮಾತೆ MLA ಕೇಳಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಅಂತಂದು ಹೇಳಿ ಕೆಲವರು ಎಲ್ಲರೂ ಕೂಡ ಮೇಲ್ನೋಟಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ಗೆ ಬೈಬೋದು, ಕಾಂಗ್ರೆಸ್ನವ್ರು ಬಿಜೆಪಿಗೆ ಬೈಬೋದು. ಆದ್ರೆ ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಿದ್ದೇನಂತಂದು ಹೇಳಿದ್ರೆ, ಎಲೆಕ್ಷನ್ ನಡೆಸುವಂತ ವಿಚಾರದಲ್ಲಿ ಯಾವುದೇ ಪಾರ್ಟಿಯವರಿಗೂ ಇಷ್ಟ ಇಲ್ಲ. ಹಂಗಾಗಿ ಇವರೆಲ್ಲರೂ ಕೂಡ ಟೆಕ್ನಿಕಲ್ ಆಗಿ ಒಂದಷ್ಟು ತಾಂತ್ರಿಕ ವಿಚಾರಗಳನ್ನ ಇಟ್ಕೊಂಡು ಕೋರ್ಟಿಗೆ ಹೋಗೋದು, ಅದನ್ನ ಮುಂದೂಡಿಕೆ ಮಾಡಕ್ಕೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಹೇಳ್ತಾರೆ. ಈ ಕಡೆ ರಾಜಕೀಯವಾಗಿ ಹೊಡೆದಾಡ್ತಾರೆ ಅನ್ನೋಂಥ ಮಾತನ್ನ ಪಾಲಿಕೆ ಸದಸ್ಯರು ನಮ್ಮ ಗೋವಿಂದಣ್ಣನ ಹತ್ರ ಹೇಳಿ ಆ ಮೂಲಕ ನನ್ನ ಹತ್ರ ಹೇಳಿಸ್ತಾ ಇದ್ದಾರೆ. ಮತ್ತೆ ಜನ ಏನೋ ಮಾತಾಡ್ಕೊಳ್ತಿದ್ರೆ ಅದು ಕೂಡ ಸುದ್ದಿ ಆಗ್ತಿದೆ. ತನು ಮನ ಧನ, ಅದ್ರಲ್ಲಿ ಏನು ಕಮಿಷನ್ ಅದು ಇದು ಅದೆಲ್ಲ ಇರುತ್ತೆ. ರಾಜಕಾರಣದಲ್ಲಿ ಕಮಿಷನ್ ಇಲ್ಲದೆ ರಾಜಕಾರಣ ಏನೂ ಆಗಲ್ಲ. ಅದು MLA ಗಳಾಗಿರ್ಬೋದು, ಪಾಲಿಕೆ ಸದಸ್ಯರಾಗಿರ್ಬೋದು, ಇನ್ನೊಂದ್ ಕಡೆ ಆಗಿರ್ಬೋದು. ಅದು ಬರೋದ್ರಲ್ಲಿ ಎಷ್ಟು ಹಂಚ್ಕೋಬೇಕು ಅನ್ನೋಂಥ ವಿಚಾರದಲ್ಲೂ ಕೂಡ ಒಂದಷ್ಟು ಚರ್ಚೆ ಆಗ್ಬಹುದು. ಜನರ ಹತ್ರ ಈಗ ನೀವು ಹೋಗಿ ಮಾತಾಡಿಸ್ಬಿಟ್ರೆ ಜನರಿಗೆ ಯಾಕೆ ಈ ಎಲೆಕ್ಷನ್ ಆಯ್ತು ಅಂದ್ರೆ, ಇಲ್ಲ ಎಲ್ಲಾ MLA ಗಳ ಹತ್ರ ಹೋಗ್ಬೇಕು ಅನ್ನೋಂಥ ಮಾತನ್ನು ಹೇಳೇ ಹೇಳ್ತಾರೆ. ಫೈನ್, ಥ್ಯಾಂಕ್ ಯು ಸೋ ಮಚ್ ಹನುಮಂತು ಅವರೇ. ಬಹಳ ವಿಚಾರಗಳನ್ನ ಹೇಳಿಬಿಟ್ರಿ, ಜನರಿಗೂ ಕೂಡ ಅರ್ಥ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಒಳನೋಟ ವಿಶೇಷ ಇದೆ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.